ಅವಳು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದೆ, ID ಕಾರ್ಡ್ ಚೆಕ್ ಮಾಡಿದೆ, ಅವಳು ಕೆಲಸ ಮಾಡ್ತಿರೋ ಹಾಸ್ಪಿಟಲ್ ವಿಚಾರಿಸಿದೆ. ಅವಳು ಅನ್ವಿತಾ ಅಂತ ನಮ್ಮೆಲ್ಲರಿಗೂ ನಂಬಿಸೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದಾಳೆ ಪ್ರೀತು. ಅದಕ್ಕೆ ನಮಗೆ ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ಲ. ಬಟ್ ಇವತ್ತು ಪಾರ್ವತಿ ಹೇಳಿದ ಮೇಲೆನೆ ನನಗೆ ಎಲ್ಲ ಅರ್ಥ ಆಗಿದ್ದು. ಇದನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅತ್ಯಮ್ಮ, ಇವತ್ತು ಅವಳನ್ನ ನಿಮ್ಗೆ ಹಿಡ್ಕೊಡೋಣ ಅಂತಾನೆ ಬರ್ತಾ ಇದ್ದೆ. ಅಷ್ಟ್ರಲ್ಲಿ ಅವಳು ಹೊಟ್ಟೋದ್ಲು. ಅವಳನ್ನ ನಾನು ಯಜಮಾನ್ರು ಇಬ್ರು ಹಿಂಬಾಲಿಸ್ಕೊಂಡು ಹೋದ್ವಿ. ಆದ್ರೆ ಅವಳು ತಪ್ಪಿಸ್ಕೊಂಡ್ಬಿಟ್ಲು. ಅನುಷ್ಕಾ ವೇಷ ಮರೆಸ್ಕೊಂಡು ಪ್ರತಿದಿನ ನಮ್ಮ ಮನೆಗೆ ಬಂದು ಹೋಗಿದ್ದಾಳೆ. ಆದ್ರೂ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಅದಕ್ಕೆ ನೀವು ಅವಾಗ್ಲೇ ಅನುಷ್ಕನ ಫಾಲೋ ಮಾಡ್ಕೊಂಡು ಹೋದ್ರಲ್ಲ, ನರ್ಸ್ಕೊಟ್ಟಿರೋ ಟ್ಯಾಬ್ಲೆಟ್ನ ತಗೊಳಕ್ ಬಿಡಬೇಡಿ ಅಂತ ಹೇಳ್ಬಿಟ್ಟು ಹೋದ್ರಿ. ಹಾಗಾದ್ರೆ ಅವಳು ಜನನಿಗೆ ಏನಾದ್ರು ತೊಂದರೆ ಆಗೋತ್ರ ಔಷಧಿ ಕೊಟ್ಟಿರ್ಬೋದಾ? ಅನುಷ್ಕಾನೇ ನರ್ಸ್ ಅಂತ ಗೊತ್ತಾಗಿದ ತಕ್ಷಣ ನನಗೂ ಅದೇ ಭಯ ಆಗಿದ್ದು. ಯಾಕೆಂದ್ರೆ ಅವಳು ಮಾಡ್ತಾ ಇದ್ದಿದ್ ಕೆಲಸ ನಮ್ ಜನನಿ ನೋಡ್ಕೊಂಡು ಅವಳಿಗೆ ಮಾತ್ರೆ ಕೊಡೋದಾಗಿತ್ತು. ನಮ್ಮ ಅರ್ಸನ್ ಕೋಟೆ ವಂಶನೇ ನಾಶ ಮಾಡ್ಬೇಕು ಅಂತ ಜನನಿಗೆ ಅವ್ರ ಮಗುಗೆ ಏನಾದ್ರೂ ತೊಂದರೆ ಮಾಡಿರ್ಬೋದಾ ಅಂತ ನನಗೂ ಗಾಬರಿ ಆಯ್ತು. ಆದ್ರೆ ಆ ಸಾಧ್ಯತೆ ಇಲ್ಲಮ್ಮ. ಯಾಕೆಂದ್ರೆ ಜನನಿ ಪ್ರತಿ ತಿಂಗಳು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕಪ್ಪಿಗೆ ಹೋಗ್ತಾ ಇದ್ದಾಳಲ್ವಾ, ಎಲ್ಲ ನಾರ್ಮಲ್ ಆಗಿದೆ ಅಂತಾನೆ ಹೇಳಿದಾರೆ ಅವರು. ಅಲ್ಲಿಗೆ ಅವಳಿಂದ ಜನನಿಗೆ ಯಾವ ತೊಂದರೆನೂ ಆಗಿಲ್ಲ. ಆದ್ರೂ ನಮ್ಮ ಮನ್ಸಿನ ಸಮಾಧಾನಕ್ಕೆ ಅವಳು ಜನನಿಗೆ ಕೊಡ್ತ ಮಾತ್ರೆನೆಲ್ಲ ನಾವು ಡಾಕ್ಟರ್ಗೆ ತೋರ್ಸೋದು ಒಳ್ಳೇದು. ರಾಣ ಅರೆಸ್ಟ್ ಆದ್ಮೇಲೆ ಅನುಷ್ಕಾ ಬೈದಿಂದ ಹಿಂದೆ ಸರ್ದಿರ್ತಾಳೆ ಅಂತಾನೂ ನಾವ್ ಹೇಳೋದಿಕ್ಕಾಗಲ್ಲ. ಹಾಗೇನಾದ್ರೂ ಅವಳಿಗೆ ಭಯ ಇದ್ದಿದ್ರೆ ಅವಳು ಖಂಡಿತ ವಾಪಸ್ ಈ ಮನೆಗೆ ಬರ್ತಾ ಇರ್ಲಿಲ್ಲ. ಅವಳು ವಾಪಸ್ ನರ್ಸಾಗೆ ಬರ್ತಿದ್ದಾಳೆ ಅಂದ್ರೆ ಏನೋ ಅಪಾಯ ಮಾಡೋದಿಕ್ಕೆ ಬರ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಈಗಾಗ್ಲೇ ಅಪಾಯ ಮಾಡಿದಾಳೇನೋ ಅನ್ನಿಸ್ತಿದೆ. ಯಾವ್ದಕ್ಕೋ ಈ ಮನೆಯವ್ರ ಹತ್ರನೂ ಅನುಷ್ಕಾ ಬಗ್ಗೆ ಒಂದ್ಸಲ ವಿಚಾರಿಸ್ಬಿಡೋಣ. ಪಾರ್ವತಿ ನನ್ ಮನೆ ಹೇಗ್ ಗೊತ್ತಾಯ್ತು? ರಘುರಾಮ್ನ ನಾನೇ ಕಿಡ್ನಾಪ್ ಮಾಡಿರೋದು ಅಂತ ಏನಾದ್ರೂ ಅನುಮಾನ ಬಂದಿದ್ಯಾ? ಇಲ್ಲ ಇಲ್ಲ, ಇವಳು ನಿಂತಿರೋದು ನೋಡಿದ್ರೆ ಈಗ ತಾನೇ ಸರ್ಚಿಂಗ್ ಶುರು ಮಾಡಿದಾಳೆ ಅನಿಸ್ತಾ ಇದೆ. ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ.
ನನ್ನ ಸೊಸೆ ಪಾರ್ವತಿಗೆ ಅನುಷ್ಕಾನೇ ನನ್ನ ಕಿಡ್ನಾಪ್ ಮಾಡಿರೋದು ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ನನಗೆ ಕಾಪಾಡಕ್ ಬಂದಿದ್ದಾಳೆ. ಯಜಮಾನ್ರೆ, ಒಂದ್ ನಿಮಿಷ ಹಾಗೆ ಲೈನಲ್ಲಿರಿ. ಇಲ್ಲಿ ಅನುಷ್ಕಾ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಒಂದ್ ಮನೆಗೆ ಹೋಗಿದ್ದೆ. ಎಷ್ಟೇ ಬಾಗ್ಲು ಬಡಿದ್ರು ಅವ್ರ ಬಾಗಿಲು ತೆಗಿಲಿಲ್ಲ. ಈಗ ನೋಡಿದ್ರೆ ಊಟ ಕೊಡೋರು ಇದಾರಲ್ಲ, ಅವರು ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಒಂದ್ ನಿಮಿಷ ಹಾಗೆ ಇರಿ ಯಜಮಾನ್ರೆ. ಅಣ್ಣ, ಒಂದ್ ನಿಮಿಷ. ಆ ಮನೇಲಿ ಯಾರಾದ್ರೂ ಇದ್ದಾರಾ? ಯಾಕೆ ಅಂದ್ರೆ ನಾನು ಆಗ್ಲಿಂದ ಎಷ್ಟು ಬಾಗ್ಲು ಬಡಿದ್ರು ಯಾರು ತೆಗಿಲಿಲ್ಲ. ಅದಕ್ಕೆ ಇದಾರಲ್ಲ, ತಿಂಡಿ ಆರ್ಡರ್ ಮಾಡಿದ್ರು, ನಾನು ಈಗ ತಾನೇ ಡೆಲಿವರ್ ಕೊಟ್ಟು ಬಂದೆ. ಹೌದಾ? ಯಾರು ತಗೊಂಡಿದ್ದು? ಒಬ್ರು ಲೇಡಿ, ಅವ್ರ ಹೆಸರು ಒಂದ್ ನಿಮಿಷ, ಅನುಷ್ಕಾ ಅಂತ. ಅನುಷ್ಕಾನಾ? ಯಜಮಾನ್ರೆ, ನಾನೀಗ ಅನುಷ್ಕಾ ಮನೆ ಮುಂದೆನೆ ನಿಂತಿದ್ದೀನಿ. ಅಲ್ಲಿಗೆ ಮಾವ ನಮಗ್ ಸಿಕ್ಕಿದ್ರು ಅಂತಾನೆ ಅತ್ತೆಮ್ಮ. ಪಾರ್ವತಿ, ನಿಜನಾ? ನಾನು ಇವಾಗ್ಲೇ ಅಲ್ಲಿಗೆ ಬರ್ತೀನಿ. ನಾನು ಬರೋವರೆಗೂ ನೀನು ಒಳಗೆ ಹೋಗ್ಬಾರ್ದು. ಅನುಷ್ಕಾನ ನಂಬೋದಿಕ್ಕಾಗಲ್ಲ. ಸರಿ ಯಜಮಾನ್ರೆ, ನೀವು ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಸರಿ ಪಾರು, ನಾನು ನಿನ್ಗೆ ಮೊಬೈಲಲ್ಲಿ ಲೊಕೇಶನ್ ಕಳ್ಸೋದನ್ನ ಹೇಳ್ಕೊಟ್ಟಿದ್ದೀನಲ್ಲ, ಲೊಕೇಶನ್ ಕಳ್ಸು ನನಗೆ. ಹಾ ಸರಿ ಯಜಮಾನ್ರೆ. ಬ್ರೋ, ನಾನು ಬರ್ತೀನಿ. ಬೇಡ ಪ್ರೀತು, ಜನನಿ ಕೂಡ ತುಂಬಿದ್ ಬಸ್ರಿ. ನಿನ್ನ ಅವಶ್ಯಕತೆ ಇಲ್ಲೂ ಬೇಕಾಗಬಹುದು. ನಾನು ಅಪ್ಪ ಸಿಕ್ಕಿದ ತಕ್ಷಣ ನಿಮ್ಗೆ ಫೋನ್ ಮಾಡಿ. ಬರ್ತಿ, ಏನಾಯ್ತಮ್ಮ? ಅಯ್ಯೋ, ಏನು ಮಾಡೋದು? ನೀನಾ? ಭಾರತಿ, ಅಯ್ಯೋ, ಏನ್ ಮಾಡೋದು ಈಗ? ಭಾರತಿ, ಎದ್ದಳಮ್ಮ. ಇದೇ ಲೊಕೇಶನ್ ತೋರಿಸ್ತಾ ಇದೆ. ಅವ್ರ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ನಾನು ಬರೋವರೆಗೂ ಒಳಗೆ ಹೋಗ್ಬೇಡ ಅಂತ ಹೇಳಿದ್ದೆ. ನಾನು ಹೊರಗೆ ಹೋಗ್ಬಿಟ್ಲ. ಏನಾಯ್ತು? ಅನುಷ್ಕಾ ತೊಳ್ಬಿಟ್ಲು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ನಡಿ. ನಿಮ್ ಧ್ವನಿ ಕೇಳಿ ನನಗೀಗ ಸಮಾಧಾನ ಆಯ್ತು ರಘು. ಬೇಗ ಮನೆಗೆ ಬಂದ್ಬಿಡಿ, ಕಾಯ್ತಾ ಇರ್ತೇನೆ. ಇಲ್ಲ ಅಕ್ಕಿಲ್ಲ, ಈಗ ನನ್ನ ಮನೆಗೆ ಬರೋಕ್ಕಾಗಲ್ಲ. ನೀನೇ ಹಾಸ್ಪಿಟಲ್ಗೆ ಬಂದ್ಬಿಡು. ಹಾಸ್ಪಿಟ್ಲಿಗ? ಯಾಕೆ ರಘು? ನಿಮ್ಗೇನಾದ್ರೂ ತೊಂದರೆ ಮಾಡಿದಾಳ ಅವಳು? ಮತ್ತೆ ಸೇಫ್ ಆಗಿದ್ದೀನಿ ಅಂತ ಹೇಳಿದ್ರೆ? ನಾನು ಸೇಫ್ ಆಗೈತೀನಿ ಅಕ್ಕಿಲ್ಲ.
ನಮ್ಮ ಪಾರ್ವತಿ ಪಾರ್ವತಿ ನನ್ನನ್ನು ಕಾಪಾಡಿ ಅಲ್ಲಿಂದ ಹೊರಡ್ಬೇಕಾರೆ ಹಾಳಾತ ಅನುಷ್ಕಾ ಅವಳ ಕಾಲ್ಗೆ ಕೈ ಅಡ್ಡ ಹಾಕಿದ್ಲು. ಪಾರ್ವತಿ ಕೆಳಗೆ ಬಿದ್ಲು. ಅವಳ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅದಕ್ಕೆ ನಾನು ಆದಿತ್ಯ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಆಸ್ಪತ್ರೆಗೆ ಬಂದ್ಬಿಡಿ. ಸರಿ ರಘು, ನಾವ್ ಈಗಲೇ ಹೊರಡ್ತೀವಿ. ಅದಕ್ಕೆ ಜಲ್ದಿಗೆ ಹೆರಿಗೆನೂ ಶುರುವಾಗಿದೆ. ಬೇಗ ಬನ್ನಿ, ಬೇಗ ಬನ್ನಿ ಅದಕ್ಕೆ. ದೊಡ್ಡ ಯಜಮಾನ್ರೆ ಏನು ಹೇಳ್ತಿದ್ದೀರಾ? ಸತ್ತಿ, ನೀವೇನು ಟೆನ್ಷನ್ ಆಗಬೇಡಿ. ಆಲ್ರೆಡಿ ಪಾರ್ವತಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಅಲ್ಲಿಗೆ ಬಂದ್ಬಿಡಿ. ಸರಿ, ನಾನು ಈಗಲೇ ಬರ್ತೀನಿ. ದೇವ್ರೆ, ನನ್ನ ಮಗಳಿಗೆ ಏನೂ ಆಗ್ತಾ ಇರ್ಲಪ್ಪ. ಹಲೋ ಅಮ್ಮವ್ರೆ, ಸರಿ ಈಗಲೇ ಬರ್ತೀನಿ. ಏನು ಆಗಲ್ಲ, ಸ್ವಲ್ಪ ಸುಧಾರಿಸ್ಕೊಳ್ಳೋಣ. ಆದಿತ್ಯ ಬೇಗ ಹೋಗು. ಪಾರ್ವತಿಗೆ ತುಂಬಾ ನೋವಾಗ್ತಿದೆ ಅನ್ಸುತ್ತೆ. ಬೇಗ ಹೋಗು. ಬೇಗ ಹೋಗು ಆದಿತ್ಯ. ಹೇಳಿ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಅಯ್ಯೋ, ನೀವೆಲ್ಲರೂ ನನ್ನ ಮಾತನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ಅನ್ಸತ್ತೆ. ನಾನು ಹೇಳಿದ್ದು ಪಾರ್ವತಿ ರಘು ಅಣ್ಣನ ಬಚಾವ್ ಮಾಡಿದ್ಲಲ್ಲ, ಅದಕ್ಕೆ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಅಂತ ಹೇಳಿದ್ದು. ಆದ್ರೆ ಅಷ್ಟರಲ್ಲಿ ದೇವ್ರೆ ಯಾಕಪ್ಪ ಹೀಗಾಗೋಯ್ತಲ್ಲ ಅಂತ ನನ್ನೊಳಗ್ ನಾನೇ ನೊಂದ್ಕೋತಾ ಇದ್ದೆ. ಪಾರ್ವತಿ ಹೊಟ್ಟೆಗೆ ಪೆಟ್ಟು ಬಿದ್ದಿರೋದ್ರಿಂದ ಡಾಕ್ಟರ್ ಬೇರೆ ಏನು ಹೇಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಪಾರ್ವತಿ ಮಗು ಹೋಗ್ಬಿಡ್ಬೋದು ಅಂತನಾ ಅದಕ್ಕೆ? ಪಂಡ್ರಾಪುರದ ಪಾರ್ವತಿ ನನ್ ಎಲ್ಲಾ ಪ್ಲಾನ್ಗೂ ಕಲ್ಲಾಗ್ತಾ ಬಂದ್ಲಲ್ಲ. ಅವಳನ್ನ ಪಾರ್ವತಿ ಹೊಟ್ಟೆಗೆ ಪೆಟ್ಟು ಬಿದ್ದಿದೆ. ಮಗು ಸತ್ತೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸತ್ತೋಗ್ಲಿ ಸತ್ತೋಗ್ಲಿ, ನಮ್ಮಮ್ಮನ ಸೇಡು ಸ್ವಲ್ಪನಾದ್ರೂ ತೀರುತ್ತೆ. ಇಲ್ಲ ಅಂದ್ರೆ ಮಗುನ ಕರ್ಕೊಂಡು ಆ ಪಾರ್ವತಿ ಅರ್ಸನ್ ಕೋಟೆ ಗೇಟಿಗೆ ಕಾಲಿಡ್ತಿದ್ದಾಗೆ ಮಗು ಸಮೇತ ಅವಳಿಗೂ ಒಂದು ಮುಹೂರ್ತ ಇಡ್ತೀನಿ. ಇಷ್ಟೊತ್ತಿಗಾಗ್ಲೇ ಆ ಪಾರ್ವತಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಅವಳು ಅವಳ ಮಗು ಬದುಕಿದಾರೋ ಸತ್ತಿದಾರೋ ಅಂತ ಹೇಗೆ ತಿಳ್ಕೊಳ್ಳೋದು?
ಹಲೋ, ನಂಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಆಪರೇಷನ್ ಮಾಡೋ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆದ್ರೆ ಅದಕ್ಕೆ ಆಸ್ಪತ್ರೆಯವ್ರ ಹೊಣೆ ಅಲ್ಲ ಅಂತ ಬರ್ದಿದೆ. ಮಗು ಹೋಗೋದು ಖಾತ್ರಿ, ಗರ್ಭಕೋಶ ತೆಗೆಯೋದು ಖಾತ್ರಿ. ಅದ್ರ ಮೇಲೆ ಇನ್ನೇನಾದ್ರೂ ಕಾಂಪ್ಲಿಕೇಶನ್ಸ್ ಆದ್ರೆ ಪಾರ್ವತಿ ಜೀವ ಒಂದೇ. ಅದಕ್ಕೂ ಖಾತ್ರಿ ಕೊಡಲ್ವ ಹಾಗಾದ್ರೆ? ಇದಕ್ಕೆ ನಾನು ಒಪ್ಪಿದೆ ಅಂತ ನಾನು ಹೇಗೆ ಸರಿ ಮಾಡ್ಲಿ? ಅದೇ ನಿನ್ ಮನಸ್ಥಿತಿ ನನ್ಗೆ ಅರ್ಥ ಆಗತ್ತಪ್ಪ. ಇಂಥ ಸಮಯದಲ್ಲಿ ಈ ಟೆನ್ಷನ್ ಸಹಜವಾದದ್ದೇ. ನೋಡಪ್ಪ, ಆಸ್ಪತ್ರೆಯಲ್ಲಿ ಈ ಥರದ ಫಾರ್ಮ್ಯಾಲಿಟಿ ಇದ್ದೇ ಇರುತ್ತೆ. ಇದು ಕಾಮನ್ ಪ್ರೊಸೀಜರ್. ನೋಡ, ನೀನು ಸೈನ್ ಮಾಡಿದೀಯ ಅಂದ ಮಾತ್ರಕ್ಕೆ ಪಾರ್ವತಿಗೆ ಏನೂ ಆಗ್ಬಿಡಲ್ಲ. ಎಲ್ಲೋ 100ರಲ್ಲಿ 1 ಕೇಸಲ್ಲಿ ಏನೋ ತೊಂದರೆ ಆಗ್ಬೋದು ಅಷ್ಟೇ. ಬಟ್ ಹಾಸ್ಪಿಟಲಿನ ಸ್ಟಾಫಿನ ಸೇಫ್ಟಿ ಸೆಕ್ಯೂರಿಟಿ ದೃಷ್ಟಿಯಿಂದ ಈ ಪ್ರೊಸೀಜರನ್ನು ಮಾಡ್ತಾರೆ. ನೀನು ಸೈನ್ ಮಾಡಲೇಬೇಕಾಗತ್ತಪ್ಪ. ನನ್ನ ಪಾರ್ವತಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ನೀ ಸೈನ್ ಮಾಡು, ಬೇಗ ಸೈನ್ ಮಾಡು. ಅದೇ ಪಾರ್ವತಿನ ಉಳಿಸ್ಕೋಬೇಕು, ಬೇಗ ಸೈನ್ ಮಾಡು. ಹೆಂಡ್ತಿನ ಕಳ್ಕೊಂಡಿದ್ದೆ. ಮಕ್ಕಳಿಬ್ಬರು ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ಬರೀ ಕೆಲಸದ ಕಡೆನೇ ಗಮನ ಕೊಟ್ಟೆ. ಆಗ ನಮ್ಮ ಗಣಿಗೆ ತಂದೆ ತಾಯಿ ಎಲ್ಲ ಆಗಿ ಅವನನ್ನು ಬೆಳೆಸಿದವಳು ನಮ್ಮ ಪಾರ್ವತಿ. ಆದ್ರೆ ಈಗ ಈ ದೇವ್ರು ನೋಡಿ, ತಾಯ್ತನ ಸುಖಾನೇ ಕಿತ್ಕೊಳ್ಳೋದಕ್ಕೆ ಹೊರಟಿದ್ದಾನಲ್ಲ ದೇವರು. ಇದು ನ್ಯಾಯನ ಅಮ್ಮೋರೆ? ಚಿಕ್ಕ ವಯಸ್ಸಲ್ಲೇ ಅವಳ ತಾತನ ಹತ್ರ ನಾಟಿ ವೈದ್ಯದ ವಿದ್ಯೆ ಕಲಿತು 100 ಜನ ಜೀವ ಉಳಿಸಿದಾಳೆ. ಅಂಥವಳ ಜೀವನ ಅವಳ ಮದುವೆ ಸಮಯದಲ್ಲಿ ನಿಯತ್ಗೋಸ್ಕರ ನಾನು ಸಾಯಿಸೋದಕ್ಕೆ ಹೊರಟಿದ್ದೆ. ಅದಕ್ಕೂ ಸಿದ್ಧವಾಗಿ ಬಂದಿದ್ಲು. ಈಗ ನೋಡಿ, ಅಂತ ಒಳ್ಳೆ ಮಗಳ ಮಗು ಜೀವನ ಒಣಕಿಟ್ಟಿದ್ದಾನಲ್ಲ ಈ ದೇವರು. ಏನ್ ಮಾಡಪ್ಪ? ಹಾಗಂತ ದೇವ್ರ ಮೇಲಿನ ನಂಬಿಕೆ ಕಳ್ಕೋಬೇಡ ಹನುಮಂತು. ಇದು ನಮಗೆ ಪರೀಕ್ಷಾ ಕಾಲ ಅಂತ ಅನ್ಕೊಳ್ಳೋಣ. ಪಾರ್ವತಿನ ಜೀವನದಲ್ಲಿ ಅದೆಷ್ಟೆಷ್ಟೋ ಕಷ್ಟಗಳನ್ನ ಎದುರಿಸಿ ಗೆದ್ದಿದ್ದಾಳೆ. ಆ ದೇವರು ಈಗಲೂ ಮನಸ್ಸು ಮಾಡಿದ್ರೆ ಪಾರ್ವತಿನ ಮಗುನ ಇಬ್ಬರನ್ನು ಉಳಿಸ್ಕೊಡೋದು ದೊಡ್ಡ ವಿಷಯನಾ? ಹರಕೆ ಕಟ್ಕೊಂಡ್ರೆ ಪಾರ್ವತಿ ಮತ್ತೆ ಮಗು ಇಬ್ಬರು ಉಳಿಬಹುದಾ? ಒಳ್ಳೆ ಸಮಯದಲ್ಲಿ ನೆನ್ಪು ಮಾಡ್ಕೊಟ್ಟಿಯಪ್ಪ. ನನಗೆ ಟೆನ್ಷನ್ ಅಲ್ಲಿ ಮರ್ತೆ ಹೋಗಿತ್ತು ನೋಡು. ನೀನ್ ಹೇಳಿದ್ ನಿಜ. ಪಾರ್ವತಿ ಕಟ್ಟಿದ ಹರಕೆ ತೊಟ್ಲನ್ನ
ಇದೇ ಕೈಯಾರೆ ಮುಟ್ಟಿ ಹರಿಸಿ ಬಂದಿದ್ದೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿರ್ಲಿ, ಆ ಮಗುಗೆ ದೀರ್ಘಾಯುಷ್ಯು ಒಳ್ಳೆ ಆರೋಗ್ಯ ಕೊಡಪ್ಪ ದೇವ್ರೆ. ಆ ಮಗು ಅರಸನ ಕೂಟೆಲೆ ಬೆಳೆಯೋ ಹಾಗಾಗ್ಲಿ ಅಂತ ಮನಸಾರ ಬೇಡ್ಕೊಂಡಿದ್ದೀನಿ. ಹನುಮಂತಣ್ಣ, ಡಾಕ್ಟ್ರುಗಳು ಹೇಳೋವರೆಗೂ ನಾವು ನಮ್ಮ ಮಕ್ಳ ರೂಮ್ಗೆ ಹೋಗಂಗಿಲ್ಲ. ನಿನ್ ಮೊಮ್ಮಗಳನ್ನ ಯಾರು ಎತ್ಕೊಂಡು ಹೋಗಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊ. ಹಂಗಲ್ಲ ಸಾವಿತ್ರಮ್ಮ, ನನಗೆ ನನ್ನ ಮೊಮ್ಮಗಳನ್ನ ನೋಡೋ ಆ ಥರ ಅಲ್ಲ. ನನ್ನ ಮಗಳನ್ನ ನೋಡಬೇಕು, ಅವಳು ಯೋಗಕ್ಷೇಮ ವಿಚಾರಿಸ್ಕೋಬೇಕು, ಅವಳ ಮುಖ ನೋಡಿದ್ರೇ ನನ್ನ ಸಮಾಧಾನ. ಆದರೆ ಸಾವಿತ್ರಮ್ಮ, ನೀನೇ ಒಳಗಡೆ ಹೋಗಿ ನೋಡ್ಕೊಂಬಂದು ಹೇಳ್ಬೋದಾ? ನಿನ್ನೆ ಬಿಡದಿರೋರು ನನ್ ಬಿಡ್ತಾರಾ? ಅವ್ರು ಹೇಳೋವರೆಗೂ ನಾವು ಕಾಯಲೇಬೇಕು, ಬೇರೆ ದಾರಿನೇ ಇಲ್ಲ. ಹನುಮಂತಣ್ಣ, ನರ್ಸ್ ಹೋದ್ಲು, ನಾನು ಹೋಗಿ ನೋಡ್ಕೊ ಬರ್ತೀನಿ. ಸಾವಿತ್ರಕ್ಕ, ಬಾ, ನನ್ನ ಮಗನ್ ನೋಡು. ಮೊದಲು ನಾನು ನನ್ನ ಮಗಳು ನೋಡ್ಬೇಕು. ನೀನು ಆ ಯಮನ್ ಜೊತೆ ಹೋರಾಡಿ ದೊಡ್ಡ ಯುದ್ಧನೇ ಗೆದ್ದು ಬಂದಿದೀಯಮ್ಮ. ನೀನ್ ಚೆನ್ನಾಗಿರೋದನ್ನ ಮೊದಲು ನೋಡ್ಬೇಕು ನಾನು. ನೀನ್ ಹೊಟ್ಟೆಗೆ ಪೆಟ್ಟು ಬಿದ್ದಿತ್ತು, ಡಾಕ್ಟ್ರಿಗೇನು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ಏನಾಗ್ಬಿಡುತ್ತೋ ಏನೋ ಅಂತ ಎಲ್ರು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ವಿ ಗೊತ್ತಾ? ಅಂತೂ ಗೆದ್ದು ಬಂದ್ಯಲ್ಲ. ಇವತ್ತು ನೀನೆಲ್ಲ ಗೆದ್ದಿರೋದು, ನಾವೆಲ್ಲರೂ ಗೆದ್ವಿ. ಈ ನಿನ್ ಮಗಳೇ ನಮ್ಮನ್ನೆಲ್ಲ ಗೆಲ್ಸ್ಬಿಟ್ಲು. ಎಷ್ಟು ಮುದ್ದಾಗಿದೆಯೇ ಬಾ. ದೊಡ್ಡ ಯಜಮಾನ್ರು ಮಗು ನೋಡಿದ್ರೆ ಅದು ಎಷ್ಟು ಖುಷಿ ಪಡ್ತಾರೋ. ಹೆಣ್ಮಗು ಆಗಿದೆ ಅಂತ ಗೊತ್ತಾಗಿ ಈಗಲೇ ಶಾಪಿಂಗ್ ಮಾಡಕ್ ಹೋಗೋರೆ. ನಿಮ್ಮ ಅಪ್ಪನೂ ನೀನು ನೋಡಬೇಕು ಅಂತ ಒದ್ದಾಡ್ತಿದ್ದಾರೆ. ನರ್ಸ್ ಬರೋಷ್ಟರಲ್ಲಿ ಅವ್ರನ್ನೂ ಒಳಗೆ ಕಳಿಸ್ಬಿಡ್ತೀನಿ. ಸಾವಿತ್ರಕ್ಕ, ಜನನಿ ಬರ್ಲಿಲ್ವಾ ನನ್ನ ನೋಡೋದಕ್ಕೆ? ಆಸ್ಪತ್ರೆಯಲ್ಲೇ ಇದ್ದಾರೆ, ಆದರೆ ನಿನ್ನ ನೋಡೋಕ್ಕೋಸ್ಕರ ಬಂದಿದ್ದಲ್ಲ. ನಿನ್ನ ಆಸ್ಪತ್ರೆಗೆ ಕರ್ಕೊಂಬರೋ ಹೊತ್ತಲ್ಲಿ ಮನೇಲಿ ಅವ್ರಿಗೂ ಹೆರಿಗೆ ನೋವು ಶುರುವಾಯಿತು. ಅದಕ್ಕೆ ಅಮ್ಮವ್ರು ಆಸ್ಪತ್ರೆಗೆ ಕರ್ಕೊಂಬಂದಿದ್ರು. ಅವ್ರಿಗೂ ಹೆರಿಗೆ ಆಯಿತು, ಹೆಣ್ಮಗು. ಇಲ್ಲೇ ಎದುರುಗಡೆ ವಾರ್ಡಲ್ಲಿ ಇದ್ದಾರೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ತಾನೆ? ಹ್ಞೂ, ಹಾಗಂತ ಡಾಕ್ಟ್ರ್ ಹೇಳಿದ್ರು. ನಾವ್ಯಾರು ಇನ್ನೂ ನೋಡೋಕ್ಕೆ ಹೋಗಿಲ್ಲ. ಜನನಿ ಅಮ್ಮವ್ರಿಗೆ ತುಂಬ ಆಯಾಸ ಆಗ್ಬಿಟ್ಟಿತ್ತಂತೆ. ಪ್ರಜ್ಞೆ ಇನ್ನೂ ಬಂದಿಲ್ಲ, ಅರ್ಧ ಗಂಟೆ ಬಿಟ್ಟು ಹೋಗಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಈಗಲೇ ಜನನಿನ ಮಗುನ ನೋಡಬೇಕು. ಅಯ್ಯೋ, ಎಲ್ಲಿ ಎದ್ದಳಕ್ಕೆ ಹೋಗ್ತಾ ಇದೆಯಾ? ಮಲಕ್ಕೋ. ಸಾವಿತ್ರಕ್ಕ, ನಾನು ಈಗಲೇ ಜನನಿನ ನೋಡಬೇಕು. ಈ ಸ್ಥಿತಿಲ ಎದ್ದು ಕೂರಕ್ಕೆ ಆಗಲ್ಲ, ಇನ್ನು ಬೇರೆ ವಾರ್ಡ್ವರೆಗೂ ನಡ್ಕೊಂಡು ಹೋಗ್ತೀಯಾ? ಬೇಕಾಗಿಲ್ಲ, ರೆಸ್ಟ್ ಮಾಡು. ಆಮೇಲೆ ನಾವೆಲ್ಲರೂ ಜನನಿ ಅಮ್ಮವ್ರನ್ನ ನೋಡಕ್ಕೆ ಹೋಗ್ತೀವಲ್ಲ, ಆಗ ನಾನೇ ಬಂದು ಹೇಳ್ತೀನಿ ಅವ್ರು ಹೇಗಿದ್ದಾರೆ, ಮಗು ಹೇಗಿದೆ, ಏನು ಎತ್ತ ಅಂತ. ಸರಿನಾ? ಅಲ್ಲಿವರೆಗೂ ಜನನಿ ಬಗ್ಗೆ, ಜನನಿ ಮಗು ಬಗ್ಗೆ ತಿಳ್ಕೊಳ್ದೆ ಇರೋದಕ್ಕೆ ಆಗಲ್ಲ ಸಾವಿತ್ರಕ್ಕ. ನಾನು ಹೋಗೋದಕ್ಕಾಗಲ್ಲ ಅಲ್ವಾ? ನನ್ನ ಬದಲು ನೀನು ಹೋಗಿ ನೋಡ್ಕೊಂಬಾ. ಏನ್ ಹೇಳ್ತಾ ಇದೆಯಾ ಸಾವಿತ್ರಕ್ಕ? ಜನನಿ ಮಗು ಹೋಗ್ಬಿಡ್ತಾ? ಹೌದಾ? ಅರ್ಸನ್ಕೋಟೆ ಚಿಕ್ಕ ಸೊಸೆಗೂ ಹೆರಿಗೆ ನೋವು ಸ್ಟಾರ್ಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರ. ದೊಡ್ಡ ಸೊಸೆ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ವಾ? ಓಕೆ, ಗೊತ್ತಾಗ್ತಿದ್ದಂಗೆ ನಂಗೆ ಅಪ್ಡೇಟ್ ಮಾಡ್ತೀರಿ, ಓಕೆನಾ?
ಕೋಟೆ ಚಿಕ್ಕ ಸೊಸೆಗೂ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ. ಹೆರಿಗೆನೂ ಆಗುತ್ತೆ, ಆದ್ರೆ ಮಗು ಮಾತ್ರ ಉಳಿಯಲ್ಲ. ಯಾಕೆ ಅಂದ್ರೆ ನಾನೇ ಅವಳಿಗೆ ಮಗು ಹುಟ್ಟಿದ ಅರ್ಧ ಗಂಟೆಯೊಳಗೆ ಅದು ಸತ್ತೋಗೋ ಥರ ಮೆಡಿಸಿನ್ಸ್ ಕೊಡ್ತಾ ಬಂದಿದ್ದೀನಿ. ರತ್ನವೇಣಿನೂ ನನ್ನ ಜೊತೆ ಕೈ ಜೋಡಿಸಿದ್ಲು, ಆದ್ರೂ ಜನನಿ ಅರ್ಸನ್ ಕೋಟೆ ಕುಡಿನ ತನ್ನ ಹೊಟ್ಟೆಯೊಳಗೆ ಹೊತ್ಕೊಂಡಿರೋದು ಪ್ರತಿ ಕ್ಷಣ ನನಗೆ ಚುಚ್ತಾ ಇತ್ತು. ಅರ್ಸನ್ ಕೋಟೆ ಒಂದ್ ಕುಡಿಗಾದ್ರೂ ಒಂದ್ ಗತಿ ಕಾಣಿಸಿದ್ನಲ್ಲ, ಅಷ್ಟು ಸಾಕು. ಆದ್ರೂ ಪಾರ್ವತಿ ಬಗ್ಗೆ ಗೊತ್ತಾಗೋವರೆಗೂ ನನಗೆ ಸಮಾಧಾನ ಇರಲ್ಲ. ಫೋನ್ ಬಂದಿಲ್ವಲ್ಲ? ಜನನಿಗೆ ಹುಟ್ಟಿದ ಮಗು ಸತ್ತೋಯ್ತು ಅಂದ್ರೆ ಏನರ್ಥ ಸಾವಿತ್ರಕ್ಕ? ನಿನಗೆ ಈ ವಿಷಯ ಯಾರು ಹೇಳಿದ್ರು? ಸ್ವತಃ ಡಾಕ್ಟ್ರೇ, ಇಬ್ರು ಡಾಕ್ಟ್ರು ಮಾತಾಡ್ಕೋತಾ ಇದ್ರು ಕಣೆ. ಏನ್ ಕಾರಣ ಅಂತ? ಉಸಿರಾಟದ ಸಮಸ್ಯೆ ಅಂತೆ. ಹುಡ್ತಾ ನಾರ್ಮಲ್ ಆಗಿ ಇದ್ದಿದ್ ಮಗು ಈಗ ಉಸಿರಾಡ್ತಿಲ್ವಲ್ಲ ಅಂತ ಪೇಚಾಡ್ತಾ ಇದ್ದಾರೆ. ಇದು ಯಾವ್ದು ಪರಿವೇನೂ ಇಲ್ಲದೆ ಜನನಿ ಅಮ್ಮ ಮಲ್ಕೊಂಡಿದ್ದಾರೆ. ಆದ್ರೆ ಉಸಿರಾಟ ನಿಂತೋಗಿರೋ ಮಗುನ ಒಂದು ಕ್ಷಣ ನೋಡಕ್ಕಾಗ್ಲಿಲ್ಲ ನನ್ನ ಕೈಲಿ. ಬಂದ್ಬಿಟ್ಟೆ. ಏನ್ ಗೊತ್ತಾ, ನನಗೆ ಹುಟ್ಟೋ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ, ಆದ್ರೆ ಆರೋಗ್ಯವಂತವಾಗಿ ಹುಟ್ಟಬೇಕು. ನಿಮ್ ಮಿಸಸ್ಗೆ ಹೊಟ್ಟೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅವ್ರ ಗರ್ಭಕೋಶನ ತೆಗಿಬೇಕಾಗತ್ತೆ. ಈ ಹೆರಿಗೆ ನಂತರ ಅವ್ರು ಮತ್ತೆ ಎಂದಿಗೂ ಗರ್ಭ ಧರಿಸಲ್ಲ. ಪರವಾಗಿಲ್ಲ, ಪಾರುಗ್ ನನಗ್ ಪಾರು ಅನ್ನೋವಾಗ ನಾವು ಬದುಕ್ತೀವಿ. ದಯವಿಟ್ಟು ಪಾರನ್ನು ಉಳಿಸ್ಕೊಡಿ ಡಾಕ್ಟರ್, ಪಾರನ್ನು ಉಳಿಸ್ಕೊಡಿ. ನೋಡು, ಈ ವಿಷಯ ನನ್ನ ನಿನ್ನ ನಡುವೆ ಮಾತ್ರ ಇರಬೇಕು. ಇದು ನೀನ್ ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು ಸಾವಿತ್ರಕ್ಕ. ಕೊಡು ಸಾವಿತ್ರಕ್ಕ.